ಇನ್ನು ಇವರು ಹೆಸರಿಗಷ್ಟೇ ದೋಸ್ತಿಗಳು, ಆದರೆ ಇವರಿಬ್ಬರ ಕಾಳಗ ಕುಸ್ತಿ ಅನ್ನುವಂಥದ್ದು ಸ್ಟಿಲ್ಲವು ನಿಂತಿಲ್ಲ. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಒನ್ ಆ್ಯಂಡ್ ಓನ್ಲಿ JDS ಮತ್ತು BJP ನಾಯಕರ ಬಗ್ಗೆ. ಹೌದು, ಹೆಸರಿಗೆ ಎರಡೂ ಪಕ್ಷಗಳು ಮೈತ್ರಿಯನ್ನು ಮಾಡಿಕೊಂಡಿದೆ, ಆದರೆ ವೈಮನಸ್ಸು ನಿಂತಿಲ್ಲ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹೆಸರಿಗಷ್ಟೇ ದೋಸ್ತಿ, ಆದರೆ ಇವರಿಬ್ಬರು ಕುಸ್ತಿ ಇನ್ನೂ ನಿಂತಿಲ್ಲ. BJP ಜೊತೆಗೂಡಿ ಹೋರಾಟಕ್ಕೆ ಇಳಿಯುತ್ತಾ JDS. BJP ಜೊತೆ ಚರ್ಚೆ ಮಾಡದೇನೆ ಹೋರಾಟಕ್ಕೆ ಧುಮುಕಿದ್ರ JDS ನಾಯಕರು. ಕ್ರೆಡಿಟ್ಗಾಗಿ ಮೊದಲೇ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇನಾ JDS ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಕಮಲ ಪಡೆ ಹಿಂದೆ ಬೀಳಲಿ ಅನ್ನುವಂತಹ ಇಂಟೆನ್ಷನ್ ಏನಾದರೂ ಇದೆನಾ JDSಗೆ? ಅನುಮಾನ ಮೂಡಿಸಿದೆ JDS ಮಾಜಿ ಶಾಸಕರ ಸಚಿವರ ನಿಲುವುಗಳು. ನಮ್ಮ ಮಿತ್ರ ಪಕ್ಷ BJP ಕೂಡ ಅದಕ್ಕೆ ಸಾಥ್ ನೀಡಿದೆ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾನೆ ಈಗ ಪಾದಯಾತ್ರೆಗೆ ಮುಂದಾಗಿದೆ. ಈಗಲೂ BJP ಸಾಥ್ ಕೊಡುತ್ತೆ ಅನ್ನುವಂತಹ ನಂಬಿಕೆ ಇದೆ ಅಂತ ಶಾಸಕ ಮಂಜುನಾಥ್ ರವರು ಅಶ್ವವೇಗ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ಪಿನ ವಿರುದ್ಧ ಈಗ JDS 3 ದಿನದ ಪಾದಯಾತ್ರೆಯನ್ನು ಮಾಡಲಿಕ್ಕಿದೆ. ಆದರೆ BJP ಜೊತೆಗೂಡಿ ಹೋರಾಟಕ್ಕೆ ಇಳಿತಾರಾ? ಹಂಗೆ ಹೋರಾಟಕ್ಕೆ ಇಳಿಯುವಂತಹ ಮನಸ್ಸಿದೆನಾ JDS ಅವರಿಗೆ? BJP ಜೊತೆ ಚರ್ಚಿಸದೆ ಹೋರಾಟಕ್ಕೆ ಧುಮುಕ್ತಾರಾ ದಳಪತಿಗಳು ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತದೆ. ಕ್ರೆಡಿಟ್ಗೋಸ್ಕರ BJP ಅವರಿಗಿಂತ ಮುಂಚೆನೇ JDS ಅವರು ಪ್ರತ್ಯೇಕವಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ನಡೆ ಏನಿದೆ ಇದು ಎಲ್ಲೋ ಒಂದು ಕಡೆ ಅನುಮಾನಾಸ್ಪದ ನಡೆಯಾಗಿದೆ, ಅನುಮಾನ ಸೃಷ್ಟಿ ಮಾಡ್ತಾ ಇದೆ. ಎಲ್ಲಿಯಾದರೂ BJP ಮತ್ತು JDS ಮಧ್ಯೆ ಬಿರುಕು ಬಿದ್ದಿದೆಯಾ ಅಥವಾ ಅಸಮಾಧಾನ ಎರಡೂ ಪಕ್ಷದ ನಾಯಕರಿಗೆ ಕಾಡ್ತಾ ಇದೆನಾ ಅನ್ನುವಂತಹ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಆದರೆ ಮಾಜಿ ಶಾಸಕರಾಗಿರುವಂತಹ ಮಂಜುನಾಥ್ ರವರು ಹೇಳುವಂತಹ ಪ್ರಕಾರ ಹಿಂದೆ ಎಲ್ಲದಕ್ಕೂ ಕೂಡ BJP ನಮಗೆ ಸಪೋರ್ಟ್ ಮಾಡಿತ್ತು, ಇದಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಷ್ಟು ದಿನ ಯಾರೂ ಕೂಡ ಇದರ ಬಗ್ಗೆ ಮಾತಾಡಲಿಲ್ಲ BJP ಅವರು. ನಿರಂತರವಾಗಿ ಕುಮಾರಸ್ವಾಮಿ ಒಬ್ಬರೇ ವಾಗ್ವಾದವನ್ನು ಮಾಡ್ಕೊಂಡು ಬಂದರು DK ಶಿವಕುಮಾರ್ ಅವರ ವಿರುದ್ಧ. ಈಗ ಕುಮಾರಸ್ವಾಮಿಯವರೇ ರೈತರಿಗಾಗಿ ನಾನು ಪಾದಯಾತ್ರೆ ಮಾಡ್ತೀನಿ, ನನ್ನ ಪಕ್ಷ ಪಾದಯಾತ್ರೆ ಮಾಡುತ್ತೆ ಅಂತ ಹೇಳಿದ ತಕ್ಷಣ BJPಗೆ ಅಸಮಾಧಾನ ಉಂಟಾಯ್ತಾ? ಅಥವಾ BJPಯ ಪರ್ಮಿಷನ್ ಅನ್ನು ತಗೊಂಡು BJPಯವ್ರ ಜೊತೆ ಚರ್ಚೆ ಮಾಡಿನೇ ಕುಮಾರಸ್ವಾಮಿಯವರು ಇದನ್ನು ಮಾಡಬೇಕಿತ್ತ? ಅಥವಾ ಕುಮಾರಸ್ವಾಮಿಯವರು ಮಾಡುವಂಥ ಈ ಪಾದಯಾತ್ರೆಯಲ್ಲಿ BJPಯ ನಾಯಕರು ಬರ್ತಾರಾ, ಬೆಂಬಲಿಸ್ತಾರಾ? ಇಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಮತ್ತೆ ಕಾಣ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಅವರು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ಕೇಳ್ಕೊಂಡು. ಈಗ ನಿನ್ನೆ ಕುಮಾರಸ್ವಾಮಿ ಅವ್ರ ಜೊತೆ ಮಾತನಾಡ್ತೀನಿ ಅಂತ ಒಂದು BJP ನಾಯಕರು ಹೇಳಿದ್ರು. ಇವರೆಗೂ ಮಾತನಾಡಿಲ್ಲ ಅಂದ್ಬಿಟ್ಟು ಈಗ ಕೃಷ್ಣ ರೆಡ್ಡಿ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯ ಇಲ್ಲೆಲ್ಲ ಎದುರು ಏನು BJP ನಾಯಕರನ್ನ ಕೈ ಬಿಟ್ಟು ಏನಾದ್ರು ಇವಾಗ ನೀವು ಆಲ್ರೆಡಿ ಈಗ ಒಂದು ಪಾದಯಾತ್ರೆ ಮಾಡ್ತೀವಿ ಅಂತ ಈಗ ಡೇಟ್ ಕೂಡ ಅನೌನ್ಸ್ ಮಾಡಿದ್ದೀರಾ ಸರ್. ಇದೆಲ್ಲಾದ್ರೂ BJP ಹಾಗೂ ನಿಮ್ಮ ಮಧ್ಯೆ ಏನಾದ್ರು ಒಡಕ್ತಾ ಇರುತ್ತಾ? ಏನು ಇದು ಒಡಕನ್ ಪ್ರಶ್ನೆ ಇಲ್ಲ. ಅವ್ರ ಮನಸ್ಥಿತಿನೂ ನಮ್ಮ ರೈತರನ್ನ ರಕ್ಷಣೆ ಮಾಡಬೇಕು, ನಮ್ಮ ಮನಸ್ಥಿತಿನೂ ರೈತರನ್ನ ರಕ್ಷಣೆ ಮಾಡಬೇಕು. ಅವರು ಕೂಡ ರೈತರಿಗೋಸ್ಕರನೇ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಬಲವಾಗಿ ವಿರೋಧ ಪಕ್ಷವಾಗಿ BJP ಅಸೆಂಬ್ಲಿನಲ್ಲಿದೆ. JDSನ ನಮ್ಮ ಶಾಸಕರು ಕೂಡ ಅವ್ರ ಜೊತೆ ಕೈ ಜೋಡಿಸ್ತಾರೆ. ಅಲ್ಲೂ ಕೂಡ ಹೋರಾಟ ಆಗ್ಬೇಕಿದೆ. ಅಸೆಂಬ್ಲಿ ಒಳಗಡೆನೂ ಹೋರಾಟ ಆಗ್ಬೇಕು, ಅಸೆಂಬ್ಲಿ ಆಚೆಗಡೆನೂ ಹೋರಾಟ ಆಗ್ಬೇಕು. ಹೋರಾಟದಲ್ಲಿ ಜೊತೆಯಾಗಿ ಹೋರಾಟವನ್ನ ಮುಂದುವರಿಸ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಶಾಸಕರಾದಂತಹ ಮಂಜುನಾಥ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಜೀವನ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಮಾಜಿ ಶಾಸಕ ಮಂಜುನಾಥ್ ರವರ ಹೇಳಿಕೆ, ಅವರಿಗೂ ರೈತರಿಗೆ ಒಳ್ಳೆಯದಾಗಬೇಕು, ನಮಗೂ ರೈತರಿಗೆ ಒಳ್ಳೆಯದಾಗಬೇಕು ಅನ್ನುವಂತಹ ನಿಟ್ಟಿನಿಂದ ಪಾದಯಾತ್ರೆಗೆ ನಾವು ಧುಮುಕ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನು ಅವರು ಹೇಳಿದರು. ಹಾಗಾದರೆ ಈ ಹಿಂದೆ ಸಿದ್ದರಾಮಯ್ಯನವರ ಮೂಡಾ ಪ್ರಕರಣ ಬೆಳಕಿಗೆ ಬಂತಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪಾದಯಾತ್ರೆ ಆಯಿತು. ಆ ಪಾದಯಾತ್ರೆಯಲ್ಲಿ JDS ಎಷ್ಟರ ಮಟ್ಟಿಗೆ ಬೆಂಬಲವನ್ನು ಕೊಟ್ಟಿತ್ತು ಗೊತ್ತಿಲ್ಲ. ಆದರೆ ಈಗ JDS ಮಾಡುವಂತಹ ಪಾದಯಾತ್ರೆಗೆ ಭಾರತೀಯ ಜನತಾ ಪಾರ್ಟಿ ಎಷ್ಟರ ಮಟ್ಟಿಗೆ ಬೆಂಬಲವನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.